ಇನ್ನು ಮಲೆನಾಡು ಭಾಗದಲ್ಲಿ ಯಾವ ಪರಿ ಮಳೆ ಆಗ್ತಾ ಇದೆ ಅದರ ವಿವರಗಳನ್ನು ಕೂಡ ನಾವು ಕೊಡಬೇಕು. ಈ ಕಳಸ ಕುದುರೆಮುಖ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈ ಜಾಂಬ್ಲೆ ಸೇತುವೆ ಅದರ ಮೇಲೆ ನೀರು ಹರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಜಾಂಬ್ಲೆ ಸೇತುವೆ ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಈಗ ಅದು ಬಂದಾಗಿದೆ. ಈ ತುಂಬಿ ಹರಿತಿರುವಂಥ ಸೇತುವೆ ಮೇಲೇ ವಾಹನಗಳು ಸಂಚರಿಸ್ತಾ ಇವೆ. ಇನ್ನು ಅಲ್ಲಲ್ಲಿ ದೇವಸ್ಥಾನಗಳು ಕೂಡ ಮುಳುಗಿವೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಭಾರೀ ಮಳೆ. ತುಂಗಾ ನದಿಯ ಕಪ್ಪೆ ಶಂಕರನಾರಾಯಣ ದೇಗುಲ ಮುಳುಗಡೆಯಾಗಿದೆ. ನಿನ್ನೆಯಿಂದ ನಿರಂತರವಾಗಿ ಸುರಿತಿರುವಂಥ ಮಳೆಯ ಪರಿಣಾಮ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಮಳೆ ಸುರಿದಿದೆ, ಯಾವ ರೀತಿ ಪ್ರದೇಶಗಳು ಮುಳುಗಡೆಯಾಗಿವೆ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಶೃಂಗೇರಿಯ ದೃಶ್ಯಗಳು. ಈ ಕಡೆ ಭಾಗದಲ್ಲಿ ಮೊದಲೇ ಎಲ್ಲಿ ನೋಡಿದ್ರಲ್ಲಿ ಹಸಿರು ಅಂದರೆ ಬಿಡಿ ಅದ್ಭುತ ಆನಂದ. ಸೊ ಅಂಥದ್ರಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ, ನದಿ ಕೂಡ ಉಕ್ಕಿ ಹರಿದುಬಿಟ್ರೆ ಹೆಂಗಿರುತ್ತೆ ನೋಡಿ. ಇನ್ನು ಶಿರಸಿ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಉತ್ತರ ಕನ್ನಡದ ದೃಶ್ಯಾವಳಿಗಳು. ಇಲ್ಲೂ ಕೂಡ ಕೆಲವೊಂದು ಕಡೆಗೆ ಅಧ್ವಾನ ಆಗಿದೆ. ಈ ಶಿರಸಿ ನಗರದ ಕೆಲ ಬಡಾವಣೆಗಳಿಗೇನೆ ನೀರು ನುಗ್ಗಿದೆ. ಸಮೃದ್ಧ ನಗರ, ಶ್ರೀಧರ ನಗರ, ಶ್ರೀರಾಮ್ ಕಾಲೋನಿ, ಅಯ್ಯಪ್ಪ ನಗರ ಈ ಎಲ್ಲ ಎಕ್ಸ್ಟೆನ್ಷನ್ಗಳಿಗೂ ಕೂಡ ನೀರು ನುಗ್ಗಿರೋದು. ಇನ್ನು ಮಂಗಳೂರು ಭಾಗದಲ್ಲೂ ಕೂಡ ಅಷ್ಟೇ ವಿಪರೀತ ಪ್ರಮಾಣದಲ್ಲಿ ಮಳೆ ಶುರುವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ, ಕುಕ್ಕೆ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಯಾರೂ ಕೂಡ ದಯವಿಟ್ಟು ನದಿಗೆ ಇಳಿಯಬೇಡಿ ಅಂತ ಮನವಿ ಮಾಡಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳದಂಗಡಿ ತಾಲೂಕಿನ ಧರ್ಮಸ್ಥಳ ನೋಡಿ, ಸ್ನಾನಘಟ್ಟದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಭಕ್ತರು ಸ್ನಾನಕ್ಕಿಳಿಬೇಡಿ ಅಂತ ಜನರಿಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನೀವು ಸ್ನಾನಕ್ಕಿಳಿಬೇಡಿ. ಅಬ್ಬಾ ಹೆಂಗಿದೆ ನೋಡಿ ನೀರು. ಇದು ನೇತ್ರಾವತಿ. ಈ ಕಡೆ ಭಾಗದಲ್ಲಿ ವಿಪರೀತ ಮಳೆಯಾದ್ರೇ ಈ ನಮ್ಮ ಯೋಜನೆಗಳಿದಾವಲ್ಲ, ಎತ್ತಿನ ಹೊಳೆ, ಕೆರೆ ತುಂಬಿಸೋ ಯೋಜನೆಗಳು, ಅವೆಲ್ಲವಕ್ಕೂ ಒಂಚೂರು ಜೀವ ಬಂದಂಗೆ ಆಗುತ್ತೆ. ಇಲ್ಲಾಂತಂದರೆ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಇನ್ನು ಈ ಪಾಟಿ ಮಳೆ, ಈ ಪಾಟಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ಭೂಕುಸಿತ, ಮಣ್ಣು ಕುಸಿಯೋದು ಅದೆಲ್ಲದೂ ಕೂಡ. ಇನ್ನು ಕೆಲವೊಂದು ನದಿಗಳಲ್ಲಿ ನೀರಿನ ಒಳಹರಿವು ಜಾಸ್ತಿಯಾಗಿದೆ. ನೇತ್ರಾವತಿ, ಮೃತ್ಯುಂಜಯ ನದಿ ಗುಡ್ಡ ಕುಸಿತ ಸಂಭವಿಸಿದೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಮುಂಡಾಜೆ ಮತ್ತು ಧರ್ಮಸ್ಥಳ ನಡುವಿನ ರಸ್ತೆ ಬಂದಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಂತೂ ಈ ಗುಡ್ಡ ಕುಸಿತದ ಪ್ರಕರಣಗಳು ತುಂಬ ಜಾಸ್ತಿ. ಅಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ಮನುಷ್ಯನ ಅನಾಚಾರಗಳಾಗಿವೆ ಅಂತ ಅರ್ಥ. ತಾನು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಇದು ಸಂಗತಿ. ನೇತ್ರಾವತಿ ಸ್ನಾನಘಟ್ಟ ಮುಳುಗಡೆಯಾಗಿರೋದು, ಗುಡ್ಡ ಕುಸಿದಿರೋದು, ಸಂಚಾರ ಬಂದಾಗಿರೋದು, ಆ ಎರಡೂ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ.
ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಸುಬ್ರಹ್ಮಣ್ಯ, ಸುಳ್ಯ ಇಲ್ಲೆಲ್ಲ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಯಾರಾದರೂ ಈ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥವರು ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಕೆಲವು ದಿನಗಳ ಕಾಲ ನಿಮ್ಮ ಕಾರ್ಯಕ್ರಮಗಳನ್ನು ಮುಂದಕ್ಕೆ ಹಾಕೊಂಡ್ರೆ ಒಳ್ಳೆಯದು. ಆಮೇಲೆ ಕೆಲವರಿಗೆ ಈ ನದಿಗಿಳಿಯುವಂಥ ಹುಚ್ಚಿರುತ್ತೆ. ಕುಕ್ಕೆ ಹೋಗಿರುವಂಥವ್ರು ಕುಮಾರಧಾರದಲ್ಲಿ ಮುಳುಗೋದು, ಈ ಕಡೆಗೆ ಧರ್ಮಸ್ಥಳಕ್ಕೆ ಬಂದಿರೋರು ನೇತ್ರಾವತಿ ನದಿನಲ್ಲಿ ಸ್ನಾನ ಮಾಡೋದು. ಕೆಲವರು ಈ ರೀತಿ ನದಿಗಳಲ್ಲಿ ಸ್ನಾನ ಮಾಡಲಿಲ್ಲ ಅಂತಂದರೆ ಅವ್ರ ಕಾರ್ಯಕ್ರಮಗಳೇ ಪರಿಪೂರ್ಣ ಆಗಲ್ಲ ಅನ್ನುವಂಥ ಒಂದು ಮನೋಭಾವನೆ ಇದೆ. ದಯವಿಟ್ಟು ಹುಷಾರಾಗಿರಿ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಸದ್ಯಕ್ಕೀಗ ನೀವು ಯಾವ ಸ್ಥಳದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳೇನು? ಯಾಕಂದರೆ ನಾವು ನೋಡ್ತಾ ಇದ್ದೀವಿ ನೇತ್ರಾವತಿ ತುಂಬಿ ಹರಿತಾ ಇದೆ, ಅಲ್ಲಿ ಸ್ನಾನಘಟ್ಟಗಳು ಮುಳುಗಡೆಯಾಗಿವೆ. ಬರೀ ಏನಂದರೆ ಈ ಕಡೆ ದಕ್ಷಿಣ ಕನ್ನಡ ಭಾಗದಲ್ಲಿ ನದಿಗಳು ವಿಪರೀತ ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇವೆ, ಏನಂತೀರಿ? ಖಂಡಿತ ರಂಗನಾಥ್, ಏನು ರಾತ್ರಿ ಇಡೀ ಮಳೆ ಸುರಿದಿತ್ತು, ಮತ್ತೆ ಬೆಳಗ್ಗೆ ಸ್ವಲ್ಪ ಬಿಡುವು ಕೊಟ್ಟಿತ್ತು. ಅದಾದ ನಂತರ ಮತ್ತೆ ಮಳೆ ಸುರಿತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ. ಅಂದರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮೂಡುಬಿದ್ರೆ ಎಲ್ಲ ಭಾಗದಲ್ಲೂ, ಕಡಬ ಎಲ್ಲ ಭಾಗದಲ್ಲೂ ಸಹ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು. ಪುಣ್ಯಕ್ಷೇತ್ರಗಳಾದಂತಹ ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಮತ್ತು ಕಡಬ ತಾಲೂಕಿನಲ್ಲಿರುವಂಥ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹರಿಯುವಂತಹ ಏನು ಕುಮಾರಧಾರ ನದಿ ಕೂಡ ಆ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿರುವಂಥದ್ದು. ಅದಕ್ಕೋಸ್ಕರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಬ್ಯಾರಲ್ಗಳನ್ನು ಇಟ್ಟು ಭಕ್ತಾದಿಗಳಿಗೆ ಸ್ನಾನ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಅಲ್ಲೇ ಹತ್ತಿರದಲ್ಲಿ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಎಲ್ಲ ಜೀವ ನದಿಗಳು, ಅಂದರೆ ನೇತ್ರಾವತಿ ನದಿ ಇರ್ಬೋದು, ಫಲ್ಗುಣಿ, ಕುಮಾರಧಾರ, ಮೃತ್ಯುಂಜಯ ಹೊಳೆ ಎಲ್ಲವೂ ಕೂಡ ಈಗ ತುಂಬಿ ಹರಿತಾ ಇರುವಂಥದ್ದು. ಎಲ್ಲ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿದೆ. ಭಕ್ತಾದಿಗಳು ಅಂದರೆ ಏನು ಈಗ ವೀಕೆಂಡ್, ಅಂದರೆ ಶುಕ್ರವಾರ ಇವತ್ತು ಏನು ನಿನ್ನೆಯಿಂದನೇ ಸಾಕಷ್ಟು ಭಕ್ತಾದಿಗಳು ಇವತ್ತು ಬಂದಿದ್ದರು. ಶನಿವಾರ, ಭಾನುವಾರ ಎರಡೂ ದಿನಗಳು ಕೂಡ ಈ ಕಡೆಗೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇತ್ತು. ಭಕ್ತಾದಿಗಳು ಕೂಡ ಸಾಕಷ್ಟು ಬಂದಿದ್ರು. ಸೊ ಅಲ್ಲೂ ಭಕ್ತಾದಿಗಳು ಕೂಡ ಸಾಕಷ್ಟು ಕಡೆ ಸಿಲುಕಿಕೊಂಡಿರುವಂಥದ್ದು. ಮುಂಡಾಜೆ ಮತ್ತು ಧರ್ಮಸ್ಥಳ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿ ರಸ್ತೆಗೆ ಮರ ಮತ್ತು ಮಣ್ಣು ಅಡ್ಡಲಾಗಿ ಬಿದ್ದು ಅಲ್ಲೂ ಕೂಡ ಸಂಪೂರ್ಣವಾಗಿ ರಸ್ತೆ ಬಂದಾಗಿದೆ. ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಮತ್ತು ಏನು ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆ ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು. ಸೊ ಇದರ ಪರಿಣಾಮ ಈಗ ಸಾಕಷ್ಟು ಕಡೆ ಅಂದರೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂಥದ್ದು, ಮತ್ತು ಕೃಷಿ ಭೂಮಿಗೆ ನೀರು ನುಗ್ಗಿರುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಅಂದರೆ ಏನು ಒಂದು ಕಡೆ ಈಗ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಸದ್ಯಕ್ಕೆ ಆ ಒಂದು ಭಾಗದಲ್ಲಿ ಈಗ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.